ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಮೈಸೂರಿನಲ್ಲೂ ಕೂಡ ಮಹಜರು ಮಾಡಲಾಗುತ್ತೆ. ರೇಣುಕಾಸ್ವಾಮಿ ಹತ್ಯೆಯ ಬಳಿಕ ಮೈಸೂರಿಗೆ ತೆರಳಿದ್ರು ದರ್ಶನ್. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ನಟ ದರ್ಶನ್ ವಾಸ್ತವ್ಯವನ್ನ ಹೂಡಿದ್ರು. ಅಲ್ಲಿಂದಲೇ ಮೃತದೇಹವನ್ನ ವಿಲೇವಾರಿ ಮಾಡೋ ಅಂತ ಫೋನ್ ಕರೆಯನ್ನ ನಟ ದರ್ಶನ್ ಮಾಡಿದ್ರು. ಮೈಸೂರಲ್ಲೇ ದರ್ಶನ್ನ ಭೇಟಿಯಾಗಿದ್ರು ಮೂವರು ಆರೋಪಿಗಳು. ಹೀಗಾಗಿ ನಾಳೆ ಮೈಸೂರಿನಲ್ಲಿ ಸ್ಥಳ ಮಹಜರು ಮಾಡೋ ಅಂತ ಪ್ರಕ್ರಿಯೆ ಆಗತ್ತೆ. ಸರೆಂಡರ್ ಆಗೋ ಬಗ್ಗೆ ಮೈಸೂರಲ್ಲೇ ದರ್ಶನ್ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಜ್ವಲ್, ಬೆಂಗಳೂರು ಚಿತ್ರದುರ್ಗ ಆಯ್ತು, ಈಗ ಮೈಸೂರು ಸರದಿ. ಮೈಸೂರಿನಲ್ಲೂ ಕೂಡ ಮಹಜರು ಮಾಡುವಂತ ಸಾಧ್ಯತೆ ನಾಳೆ. ಪ್ರಜ್ವಲ್, ಖಂಡಿತವಾಗಿಯೂ ಕೂಡ ಮಧುಸೂದನ್, ಈ ಒಂದು ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋದ್ರೆ ದರ್ಶನ್ ರವರೇನಿದ್ದಾರೆ ಅವರು ಕೂಡ ಈತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಒಂದು ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ಅನಂತರದಲ್ಲಿ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂತ ಒಂದು ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇರೋದ್ರಿಂದಾಗಿ ಇಲ್ಲಿ ಘಟನೆ ನಡೆದಂತ ಬಳಿಕ ದರ್ಶನ್ ರವರು ಮೈಸೂರಿಗೆ ಹೋಗಿದ್ರು, ಖಾಸಗಿ ಹೋಟೆಲ್ ನಲ್ಲಿ ತಂಗಿದ್ರು ಅನ್ನುವಂಥದ್ದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಿರುವಂತಹ ವಿಚಾರ. ಸಿನಿಮಾದ ಶೂಟಿಂಗ್ ನಲ್ಲಿ ಅವರು ನಿರತರಾಗಿದ್ರು ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ಮೈಸೂರಿಗೂ ಕೂಡ ಅವ್ರನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂತಹ ಒಂದು ಪ್ರಮೇಯ ಏನಿದೆ ಈಗ ಪೊಲೀಸರಿಗೆ ಬಂದಿರುವಂತದ್ದು. ಆ ನಿಟ್ಟಿನಲ್ಲಿ ಅವ್ರನ್ನ ನಾಳೆ ಅಥವಾ ನಾಡಿದ್ದು ಯಾವತ್ತಾರು ಒಂದು ದಿನ ಅವ್ರನ್ನ ಮೈಸೂರಿಗೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡಲಿಕ್ಕೆ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಯಾವ ರೀತಿಯಲ್ಲಿ ಹಾಗಾದ್ರೆ ಈ ಒಂದು ಪ್ರಕರಣದಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ ಇಲ್ಲಿ ಬೇರೆ ಬೇರೆ ಆರೋಪಿಗಳೆಂದರೆ ಅವರೆಲ್ಲರೂ ಕೂಡ ಸರೆಂಡರ್ ಆಗೋದಕ್ಕಿಂತ ಮುಂಚೆ ಮೈಸೂರಿಗೆ ಹೋಗಿದ್ರು, ದರ್ಶನ್ ಅವರನ್ನ ಭೇಟಿಯಾಗಿದ್ರು, ಅವರೊಂದಿಗೆ ಮಾತುಕತೆಯನ್ನ ಕೂಡ ನಡೆಸಿದ್ರು. ಅಂದ್ರೆ ಬಾಡಿ ಸಿಕ್ಕಂತ ವೇಳೆಯಲ್ಲಿ ಆರೋಪಿಗಳನ್ನ ಸರೆಂಡರ್ ಮಾಡಬೇಕಾಗಿರುತ್ತೆ, ಯಾರಾದ್ರೂ ಮೂವರನ್ನ ಕಳಿಸಿ ಸರೆಂಡರ್ ಮಾಡಿಸಬೇಕು ಅನ್ನುವಂತ ಒಂದು ಪ್ಲಾನ್ ಕೂಡ ನಡೆದಿರುತ್ತೆ. ಅಂದ್ರೆ ನಾವೇ ಕೊಲೆ ಮಾಡಿದೀವಿ, ಆರ್ಥಿಕ ಸಂಕಷ್ಟದಿಂದ ಆರ್ಥಿಕ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೊಲೆ ಮಾಡಿರೋದು ಅನ್ನೋದನ್ನ ಕೂಡ ಇಲ್ಲಿ ಸರೆಂಡರ್ ಆದಂತವರು ಪೊಲೀಸರ ಮುಂದೆ ಬಾಯಿ ಬಿಟ್ಟಿರುವಂತದ್ದು. ಇವೆಲ್ಲ ಆದಂತಹ ವೇಳೆಯಲ್ಲಿ ಇವರು ಮೈಸೂರಿನಲ್ಲಿ ಇದ್ದಿದ್ರಿಂದಾಗಿ ನೀವು ಎಲ್ಲಿ ಮೈಸೂರಲ್ಲಿ ದರ್ಶನ್ ರವರನ್ನ ಭೇಟಿ ಆದ್ರಿ, ದರ್ಶನ್ ರವರೇ ನಿಮಗೆ ಕರೆಯನ್ನ ಮಾಡಿದ್ರ, ಹಣವನ್ನ ಎಲ್ಲಿಂದ ತಂದ್ರೆ 30 ಲಕ್ಷ ಹಣಕ್ಕೆ ಅವರು ಡೀಲ್ ಆಗಿತ್ತು ಈ ಒಂದು ಪ್ರಕರಣ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಆರೋಪಿಗಳಿಗೆ 30 ಲಕ್ಷ ಕೊಟ್ಟು ನೀವೇ ಸರೆಂಡರ್ ಆಗಿ ಅನ್ನೋದನ್ನ ಕೂಡ ಹೇಳಿದ್ರು ಅನ್ನುವಂತ ಒಂದು ಮಾಹಿತಿ ಗೊತ್ತಾಗ್ತಾ ಇರೋದ್ರಿಂದಾಗಿ ಹಣ ಎಲ್ಲಿ ಎಕ್ಸ್ಚೇಂಜ್ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಇನ್ನು ಮೈಸೂರಿನಲ್ಲಿ ದರ್ಶನ್ ಅವರು ಧರಿಸಿದಂತ ಬಟ್ಟೆ ಏನಾದ್ರು ಆ ಹೋಟೆಲ್ ನಲ್ಲಿ ಇದ್ರೆ ಆ ಬಟ್ಟೆಯನ್ನು ಕೂಡ ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಮಾಡ್ತಾರೆ, ಅಲ್ಲೂ ಕೂಡ ಮಹಜರು ಮಾಡಬೇಕಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋದ್ರೆ ದರ್ಶನ್ ಅವರು ಬಳಸಿದಂತ ಕಾರ್ ಮೇಲೂ ಕೂಡ ಈಗ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಕಾರಣ ಇಲ್ಲಿ ಶೆಡ್ಗೆ ಬಂದಂತ ವೇಳೆಯಲ್ಲಿ ದರ್ಶನ್ ತಂದಿದ್ದಂತ ಕಾರ್ ಯಾವುದು, ಅದೇ ರೀತಿಯಲ್ಲಿ ಮೈಸೂರಿಗೆ ಅದೇ ಕಾರ್ನಲ್ಲಿ ಅವರು ಹೋಗಿದ್ದಾರಾ ಅಥವಾ ಬೇರೆ ಕಾರ್ನಲ್ಲಿ ಹೋಗಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಶೆಡ್ಗೆ ಬಂದಂತ ಒಂದು ಕಾರ್ನಲ್ಲಿ ಅವರೇನಾದ್ರು ಮೈಸೂರಿಗೆ ತೆರಳಿದ್ರು ಕೂಡ ಆ ಒಂದು ಕಾರನ್ನ ಕೂಡ ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾ ಹೋಗ್ತಾರೆ. ಮಧುಸೂದನ್, ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.